ಭೈರತಿ ಸುರೇಶ್ ವಿರುದ್ಧ ಆರೋಪಿಸಿದಂತಹ ಶಾಸಕ ಶ್ರೀವತ್ಸಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಭೈರತಿ ಸುರೇಶ್. ಬುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ. ಪ್ರಮುಖ ಕಡತಗಳನ್ನ ಹೊತ್ತೊಯ್ದಿದ್ದಾರೆ ಅಂತ ಶ್ರೀವತ್ಸ ಅವರು ಹೇಳಿದ್ರು. ನಾನು ಮುಡಾದಿಂದ ಯಾವುದೇ ಫೈಲ್ ಅನ್ನ ಕೊಂಡೊಯ್ದಿಲ್ಲ ಅಂತ ಭೈರತಿ ಸುರೇಶ್ ಹೇಳ್ತಿದ್ದಾರೆ. ಫೈಲ್ಗಳನ್ನ ಕೊಂಡೊಯ್ಯೋದಕ್ಕೆ ಅವೇನು ಕಡಲೆಪುರಿ ಅಲ್ಲ, ನಾನು ಅವನ್ ಕೊಂಡೊಯ್ದಿಲ್ಲ. ಪ್ರಮುಖ ಕಡತಗಳನ್ನ ಹೊತ್ತೊಯ್ದಿದ್ದಾರೆ ಎಂದಿದ್ದ ಶ್ರೀವತ್ಸಗೆ ಈ ರೀತಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ನಾನು ಯಾವುದೇ ಫೈಲ್ಗಳನ್ನು ಸಹ ತೆಗೆದುಕೊಂಡಿಲ್ಲ, ಫೈಲ್ಗಳನ್ನ ತೆಗೆದುಕೊಂಡು ಹೋಗಕ್ಕೆ ನಾನು ಕಡಲೆಪುರಿ ಅಲ್ಲ ಅಂತ ಹೇಳಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಇಡಿ ತನಿಖೆಗೆ ನಾನು ಹೆದರೋದಿಲ್ಲ, ಬುಡಾದಲ್ಲಿ ಅಕ್ರಮ ಮಾಡಿದವರನ್ನ ಬಿಡಲ್ಲ ಅಂತ ಚಾಮುಂಡಿ ಬೆಟ್ಟದಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಹಾಗಾಗಿ ಇಡಿ ತನಿಖೆ ಮಾಡಿದ್ರೆ ನಾನು ಅದಕ್ಕೆ ಹೆದರೋದಿಲ್ಲ. ಈ ರೀತಿಯಾಗಿ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ. ಬುಡಾದಲ್ಲಿ ಅಕ್ರಮ ಮಾಡಿರುವಂತವರು ಸಿಎಂ ಅವ್ರಿಗೆ ಈ ರೀತಿ ರಿಪೋರ್ಟ್ ಸಿಕ್ಕಿದೆ, ಕ್ಲೀನ್ ಸಿಕ್ಕಿದೆ, ನಮಗೂ ಸಿಕ್ಕುತ್ತೆ ಅನ್ನೋ ಒಂದು ಮನಸ್ಥಿತಿ. ಸಿಎಂ ಅಕ್ರಮನೇ ಮಾಡಿಲ್ವೇ? ಸಿಎಂ ಅಕ್ರಮ ಮಾಡಿದ್ರೆ ತಾನೆ. ನೋಡಿ, ಒಂದೇ ನಿಮಿಷ ಹೇಳ್ತೀನಿ. ಯಾರ್ಯಾರು ಅಕ್ರಮವಾಗಿ ಸೈಟ್ ತಗೊಂಡಿದ್ದಾರೆ ಅವ್ರನ್ನ ಬಿಡುವಂತ ಪ್ರಶ್ನೆ ಇಲ್ಲ. ದಯವಿಟ್ಟು ಇದನ್ನ ನಾನು ಹೇಳ್ತಾ ಇರೋದು. ಐ ಆಮ್ ವೆರಿ ಮಚ್ ಆಫ್ ಐ ಆಮ್ ಕ್ಲಿಯರಿಂಗ್. ಯಾರು ತಪ್ಪು ಮಾಡಿದ್ದಾರೆ ಮೂಡಲ್ಲಿ ಅವ್ರನ್ನ ಬಿಡುವಂಥ ಸಂದರ್ಭ ಇಲ್ಲ. ಆದರೆ ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ, ಯಾರು ಒತ್ತುವರಿ ಮಾಡಿ ಮೂಡ ಯಾರು ಜಮೀನು ಒತ್ತುವರಿ ಮಾಡಿ ತಗೊಂಬಿಟ್ರಲ್ಲ, ಈಗ ನಿಮ್ಮದೇ ಜಮೀನು ಇರ್ತದೆ, ನಿಮ್ಗೆ ಹೇಳ್ದಿರಾನೆ ತಗೊಂಬಿಟ್ರು. ಹಂಗೇನೆ ಪಾರ್ವತಿ ಮೇಡಮ್ ಜಮೀನು ತಗೊಂಡಿರೋದು, ಅವ್ರು ವಾಪಸ್ ಕೊಡೋಕ್ಕಾಗಲ್ವ? ಸೈಟು ಕೊಡಲೇಬೇಕಾಗ್ತದೆ ಅವರಿಗೆ. ಅಂಥ ಪ್ರಕರಣಗಳು ಬಿಟ್ಟು ನಿಜವಾದ ಪ್ರಕರಣಗಳಲ್ಲಿ ಯಾರಾದರೂ ಮೂಡಾಗೆ ಮೋಸ ಮಾಡಿದರೆ ಅವರಿಗೆ ನಾವು ಬಿಡುವಂಥ ಪ್ರಶ್ನೆ ಇಲ್ಲ. ಇವತ್ತು ಸಹ ಬುಡಾದ ಅಧಿಕಾರಿಗಳ ವಿಚಾರಣೆ ಮಾಡುವಂಥದ್ದು ಒಂದು ಕಡೆ ತಮ್ಮ ಮೇಲೆ ಮತ್ತು ಪಾರ್ವತಿ ಅವರ ಮೇಲೆ ಇರುವಂಥದ್ದು ಅದಕ್ಕೆ ವಿಸ್ತರಣೆ ಆಗಿದೆ. ನೋಡಿ, ನನಗೆ ಈ ದೇಶದ ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ, ಸಂವಿಧಾನದ ಬಗ್ಗೆ ನಂಬಿಕೆ ಇದೆ. ಈಗ ನ್ಯಾಯಾಂಗ ಏನು ನಿರ್ದೇಶನ ಕೊಡ್ತದೆ ಅದ್ರ ಪ್ರಕಾರ ನಾವು ಮುಂದುವರಿತೀವಿ. ಇಡಿ ಆದರೂ ಹೋಗಲಿ, ಇನ್ನೊಂದಾದರೂ ಹೋಗಲಿ, ಮತ್ತೊಂದಾದರೂ ಹೋಗಲಿ, ಅದ್ರ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಳೋಂಥ ಸಂದರ್ಭ ಇಲ್ಲ, ಹೆದರ್ಕೊಳ್ಳೋಂಥ ಸಂದರ್ಭವೂ ಇಲ್ಲ. ಯಾಕಂದರೆ ನಾವೇನೂ ತಪ್ಪು ಮಾಡಿಲ್ಲ. ನಾನಾಗಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಾಗಲಿ ಯಾವುದೇ ತಪ್ಪು ಮಾಡಿಲ್ಲ. ತಪ್ಪು ಮಾಡ್ದೇನೂ ಸಹ ಸುಮ್ಮನೆ ಬಯಾಸ್ಡ್ ಆಗಿ ಅದೇನೋ ಮೈಸೂರು ಚಲೋ ಮಂಗಳೂರು ಚಲೋ ಅಂತ ಮಾಡಿಬಿಟ್ಟು ರಾಜಕಾರಣಕ್ಕೆ ಮಾಡುವಂತಹ ಈ ಕೆಲಸ ಇವತ್ತು ತಪ್ಪು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಲೋಕಾಯುಕ್ತರು ಅವರಲ್ಲಿ ಏನು ಸತ್ಯಾಸತ್ಯತೆ ಕಂಡುಹಿಡಿದು ಇವತ್ತು ಕೊಟ್ಟಿದ್ದಾರೆ. ಇಡಿ ಅವರು ಮಾಡಲಿ. ಇಡಿ ಈಸ್ ಆಲ್ಸೋ ಇಂಡಿಪೆಂಡೆಂಟ್ ಬಾಡಿ. ಅವರು ಸಹ ತನಿಖೆ ಮಾಡಲಿ. ಕೋರ್ಟ್ ಏನು ತೀರ್ಮಾನ ತಗೋತದೋ ಆ ತೀರ್ಮಾನದ ಮೇಲೆ ಯಾರು ಬಿಜೆಪಿ ಅವ್ರು ಮಾಡಿದ್ರೆ ಅವ್ರನ್ನ ಕೇಳಿ, ನನ್ನ ಯಾಕೆ ಕೇಳ್ತೀರಲ್ಲ? ಅದು ರಿಪೋರ್ಟಲ್ಲಿ ಇದೆಯಾ? ಆಯಿತು, ರಿಪೋರ್ಟಲ್ಲಿ ಯಾಕಿಲ್ಲ? ಹಂಗಾದ್ರೆ ವೆರ್ ಇಸ್ ದ ರಿಪೋರ್ಟ್? ಈಗ ಯಾವ ಕೋರ್ಟಲ್ಲಿ ಯಾವ ರಿಪೋರ್ಟ್ ಹಾಕಿದ್ದಾರೆ? ಯಾವ ಇಡಿ ರಿಪೋರ್ಟಲ್ಲಿ ಇದೆ? ಯಾವ ಲೋಕಾಯುಕ್ತದಲ್ಲಿದೆ? ಸಾಕ್ಷಿ ಆಗಿರೋದು ಯಾವುದು ರಿಪೋರ್ಟ್ ತಗೊಂಡು ಹೋಗೋಕ್ಕಾಗಲ್ಲ ಯಾರು ಫೈಲ್ನ. ಅದೇನು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಮುಂದೆ ಮಾಡ್ತಾರಲ್ಲ, ಕಳ್ಳೆಪುರಿ ಅಲ್ಲ ಅದು ಫೈಲ್ ತಗೊಂಡು ಹೋಗೋಕ್ಕೆ. ಅವ್ರ ಮಾತಲ್ಲಿ ಹೇಳಿದ್ರೆ ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲಪ್ಪ. ಈಗ ಬ್ರದರ್, ನಿಮಗೆ ಗೊತ್ತು, ಘನ ನ್ಯಾಯಾಲಯ ಎಲ್ಲ ಗಮನಿಸ್ತಾ ಇದೆ. ನ್ಯಾಯಾಲಯದಲ್ಲಿ ಇರ್ಬೇಕಾದ್ರೆ ನಾನು ಮಾತಾಡೋಕ್ಕಾಗಲ್ಲ. ಫೈಲ್ ತಗೊಂಡು ಹೋಗೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.